Good evening, my dear students. Myself Soumya Hegde. This is Sankalp Learning Solution. Today we are discussing another subtopic in solid states, that is crystal lattice classification. ಅಲ್ವಾ? ಸೊ ಈ ಕ್ರಿಸ್ಟಲ್ ಲ್ಯಾಟೈಸ್ ಅನ್ನ ನಾನು ಡಿಫ್ರೆಂಟ್ ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೀನಿ. ಒಂದು ಮಾಲಿಕ್ಯುಲರ್ ಸಾಲಿಡ್, ಇನ್ನೊಂದು ಅಯಾನಿಕ್ ಸಾಲಿಡ್, ಮೆಟಾಲಿಕ್ ಸಾಲಿಡ್ ಅಂಡ್ ಕೋವಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್. ಯಾಕೆ ನಾನು ಇದನ್ನ ಸ್ಟಡಿ ಮಾಡ್ತಿದ್ದೀನಿ ಅಂತ ನೋಡಿ. ಯಾಕೆ ಅಂದ್ರೆ ಈ ಅರೇಂಜ್ಮೆಂಟ್ ಮೇಲೆ ತುಂಬಾ ಪ್ರಾಪರ್ಟಿಗಳು ಡಿಸೈಡ್ ಆಗುತ್ತೆ. ಸೊ ನಾವೀಗ ಏನ್ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತಾ 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 ಹೋಗ್ತೀವಿ ವಿತ್ ಎಕ್ಸಾಂಪಲ್. ಓಕೆ, ಸೊ ಎಕ್ಸಾಂಪಲ್ ಅನ್ನ ಮತ್ತೆ ನಾವು ಪ್ರತಿಯೊಂದು ಕ್ಲಾಸಿಫಿಕೇಶನ್ ಅನ್ನ ನೋಡ್ಕೊಂಡು ಹೋಗೋಣ. ಮಾಲಿಕ್ಯುಲರ್ ಸಾಲಿಡ್ಸ್ ಇನ್ ವಿಚ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಮಾಲಿಕ್ಯೂಲ್ಸ್. ಸೇಮ್ ಒಂದು ಡೆಫಿನೇಷನ್ ಹೇಳ್ದಂಗೆ ಏನಾಗಿರುತ್ತೆ, ಆ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಇನ್ ದಟ್ ಸಾಲಿಡ್ ದೇ ಆರ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲೇ ಏನಾಗಿರುತ್ತೆ, ಬಿಕಾಸ್ ಆಫ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಇಂದ ಏನಾಗಿರುತ್ತೆ, ದೇ ಆರ್ combined, that is molecular solid. ಓಕೆ, ಮಾಲಿಕ್ಯುಲರ್ ಸಾಲಿಡ್ ಅನ್ನು 3 ತರ ಮಾಡೋದು. ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಇನ್ನೊಂದು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್. ಈ ತರ ನಾನು ಏನ್ ಮಾಡ್ತೀನಿ, 3 ಟೈಪ್ ಆಗಿ ಡಿವೈಡ್ ಮಾಡ್ಕೋತೀನಿ. ಓಕೆ, ಸೊ 3 ತರ ಡಿವೈಡ್ ಮಾಡಿದ್ಮೇಲೆ ಫಸ್ಟ್ ಒನ್ ಅನ್ನು ನೋಡೋಣ. ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್. ಓಕೆ, ಸೊ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂತ ಕರಿತೀವಿ. ಸೊ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್, ಈ ಪೋಲಾರ್ ಅಂದ್ರೆ ಏನ್ ಹೇಳಿ. ಈಗ ಸಿಂಪಲ್ ಎಕ್ಸಾಂಪಲ್, ಇದು ನಾನು ಅಂತ ಅಂದ್ಕೊಳ್ಳಿ. ನಾನೊಂದು 60 kg ಇದ್ದೀನಿ. ಓಕೆ, ಇಲ್ಲಿ ಇನ್ನೊಬ್ರು ಇದ್ದಾರೆ. ಓಕೆನಾ, ಸೊ ಇಲ್ಲಿ ಅವ್ರೇನಿರ್ತಾರೆ, ಒಂದು 20 kg ಇರ್ತಾರೆ ಅಂದ್ಕೊಳ್ಳಿ. ನಮ್ಗೆ ಇಬ್ರಿಗೆ ಅಂತ ಒಂದು ಪಿಜ್ಜಾ ಬಂತು. ಓಕೆ, ಸೊ ನಾನೇನು ಅವ್ರಿಗಿಂತ ತುಂಬಾ ಸ್ಟ್ರಾಂಗು ಅಲ್ವಾ. ಸೊ ನಾನೇನ್ ಮಾಡ್ತೀನಿ, ಮೋಸ್ಟ್ ಆಫ್ ದ ಪಿಜ್ಜಾನ ನಾನೇ ತಿನ್ಬಿಡ್ತೀನಿ. ಓಕೆ, ಸೊ ಅವನಿಗೆ ಏನಾಗೋದಿಲ್ಲ ಹೇಳಿ, ಪಕ್ಕದಲ್ಲಿರೋನಿಗೆ ವೀಕ್ ಏನಿರ್ತಾನೆಲ್ಲ ಮನುಷ್ಯ, ಅವನಿಗೆ ಸ್ವಲ್ಪವೇ ಪಾರ್ಟ್ ಹೋಗುತ್ತೆ. ಪೋಲಾರ್ ಡೈಪೋಲ್ ಅಲ್ಲೂ ಏನಾಗುತ್ತೆ, ಇದೇ ತರ ಆಗುತ್ತೆ. ಕನ್ಸಿಡರ್ HOH, ಆಕ್ಸಿಜನ್ ಮೋರ್ ಇಲೆಕ್ಟ್ರೋನೆಗೆಟಿವ್ ಇನ್ ನೇಚರ್ ಅಲ್ವಾ. ಸೊ ಇಲೆಕ್ಟ್ರೋನೆಗೆಟಿವ್ ಇರುವಂತ ಆಕ್ಸಿಜನ್ ಹೈಡ್ರೋಜನ್ ಅನ್ನು ಕಂಪೇರ್ ಮಾಡಿದ್ರೆ, ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಪುಲ್ ಮಾಡಿ ಏನೋ ಡೆಲ್ಟಾ ನೆಗೆಟಿವ್ ಆಗುತ್ತೆ. ದೇ ಬಿಕೇಮ್ ಡೆಲ್ಟಾ ಪಾಸಿಟಿವ್ ಇನ್ ನೇಚರ್. ಓಕೆ, ಸೊ ಅವು ಏನಾಗ್ತವೆ, ಡೆಲ್ಟಾ ಪಾಸಿಟಿವ್ ಇನ್ ನೇಚರ್ ಆಗ್ತವೆ. ಅಂದ್ರೆ ಏನಾಗುತ್ತೆ, ಯಾರಿಗೆ ಹೆಚ್ಚು ಎಲೆಕ್ಟ್ರೋನೆಗೆಟಿವ್ ಇದೆಯೋ ಆ ಕಡೆ ಏನಾಗ್ತವೆ, ಒಂದು ಕಡೆ ವಾಲ್ದಂಗೆ, ಒಂಚೂರು ವಾಲ್ದಂಗೆ ಇಲೆಕ್ಟ್ರಾನ್ಗಳು ಚಾರ್ಜ್ ಒಂದು ಕಡೆ ಒಂಚೂರು ವಾಲ್ದಂಗೆ ಇರುತ್ತೆ. ದೇ ಆರ್ ಹೆಲ್ಡ್ ಬೈ ವೀಕ್ ಡೈಪೋಲ್ ಫೋರ್ಸಸ್. ಏನಾಗಿರ್ತವೆ, ವೀಕ್ ಡೈಪೋಲ್ ಫೋರ್ಸಸ್ ಇಂದ ದೇ ಆರ್ ಹೆಲ್ಡ್. ಓಕೆ, these solid are held together by polar covalent bond. Polar covalent bond ಇಂದ ಆಗಿರುತ್ತೆ. ಸೊ these molecular bonded relatively strong dipole interaction ಏನಾಗಿರುತ್ತೆ, ಸ್ಟ್ರಾಂಗ್ ಡೈಪೋಲ್ ಇಂಟರಾಕ್ಷನ್ ಇಂದ ಪೋಲಾರ್ ಮಾಲಿಕ್ಯೂಲ್ಗಳು ಬಾಂಡ್ ಆಗಿರುತ್ತೆ. ಇಟ್ ಈಸ್ ಕೋವೆಲೆಂಟ್ ಬಾಂಡ್. ಓಕೆ, ದ ಆಟಮ್ಸ್ ಆರ್ ಮಾಲಿಕ್ಯುಲರ್ ಬಾಂಡೆಡ್ ಬೈ ಸ್ಟ್ರಾಂಗ್ ಡೈಪೋಲ್ ಇಂಟರಾಕ್ಷನ್. ಡೈಪೋಲ್ ಇಂಟರಾಕ್ಷನ್ ಇಂದ ಮಾಲಿಕ್ಯೂಲ್ಗಳು ಬಾಂಡ್ ಆಗಿರ್ತವೆ. ಅಂದ್ರೆ ಏನು, ಈಗ ನಾನು ಹೇಳಿದ್ನಲ್ಲ 60 kg 20 kg ಮನುಷ್ಯರ ವಿಷಯ, ಅಂದ್ರೆ ಒಬ್ರು ತುಂಬಾ ಸ್ಟ್ರಾಂಗ್, ಇನ್ನೊಬ್ರು ತುಂಬಾ ವೀಕ್ ಇದ್ದಾಗ ಸ್ಟ್ರಾಂಗ್ ಇರೋರು ಸಮ್ ಆಫ್ ಇಲೆಕ್ಟ್ರಾನ್ ಅನ್ನ ತನ್ನ ಕಡೆ ಎಳ್ಕೊಂಡು ನೆಗೆಟಿವ್ ಆಗ್ತಾರೆ. ಸಮ್ ಆಫ್ ಏನಾಗ್ತವೆ, ಕೊಟ್ಕೊಂಡವನು ಪಾಸಿಟಿವ್ ಆಗ್ತಾನೆ ಇಲ್ಲಿ. ಸೊ ಈ ತರ ಒಂದು ಇಂಟರಾಕ್ಷನ್ ಇಂದ ಒಂದು ಬಾಂಡ್ ಆಗಿದ್ರೆ ಅದನ್ನ ಡೈಪೋಲ್ ಇಂಟರಾಕ್ಷನ್ ಅಂತ ಕರಿತೀವಿ ನಾವು. ಸೊ ದೀಸ್ ಆರ್ ಹೆಲ್ಡ್ ಬೈ ದ ಪೋಲಾರ್ ಕೋವೆಲೆಂಟ್ ಬಾಂಡ್ ಇಂದ, ಅಂಡ್ ದ ಆಟಮ್ಸ್ ಆರ್ ಮಾಲಿಕ್ಯುಲರ್ bounded by relatively strong dipole interaction. The physical nature is soft. ಏನಿರ್ತವೆ ಹೇಳಿ, ಫಿಸಿಕಲ್, ಈಗ ಕಾಫಿ ಇರ್ಬೋದು, ಟೀ ಇರ್ಬೋದು, ಅಥವಾ ಗ್ಲಾಸ್ ಕ್ಲಿಯರೆನ್ಸ್ ಇರ್ಬೋದು, ಅಮೋನಿಯಾ ಇರ್ಬೋದು, ಇವೆಲ್ಲ ಏನಿರ್ತವೆ ನಾರ್ಮಲಿ ಏನಿರ್ತವೆ, ತುಂಬಾ ಸಾಫ್ಟ್ ಇರ್ತವೆ. ಅಂಡ್ ದೀಸ್ ಆರ್ ಗ್ಯಾಸಸ್ ಅಂಡ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಸಮ್ ಟೈಮ್ ದೇ ಆರ್ ಗ್ಯಾಸಸ್ ಆರ್ ಲಿಕ್ವಿಡ್. ಪೋಲಾರ್ ಮಾಲಿಕ್ಯೂಲ್ಗಳು ರೂಮ್ ಟೆಂಪರೇಚರ್ ಇರ್ತವೆ. ಓಕೆ, they do not conduct electricity. ಯಾಕಾಗೋದಿಲ್ಲ, they do not have ions or free electron ಇಲ್ಲ, ಅಯಾನ್ ಇಲ್ಲ, ಹಾಗಾಗಿ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟೇ ಮಾಡೋದಿಲ್ಲ.
ದೇ ಹ್ಯಾವ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್. ಯಾಕೆಂದ್ರೆ ಪೋಲಾರ್ ಮಾಲಿಕ್ಯೂಲ್ಗಳಲ್ಲಿ ಏನಾಗಿದೆ, ಬಾಂಡ್ ಅನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ದೇ ನೀಡ್ ಮೋರ್ ಎನರ್ಜಿ. ಹಂಗಾಗಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ತುಂಬಾ ಸ್ಟ್ರಾಂಗ್ ಆಗಿರೋದಕ್ಕೆ ಎನರ್ಜಿ ನನಗೆ ಜಾಸ್ತಿ ಬೇಕು. ಅವರಿಬ್ಬರ ಮಧ್ಯೆ ಏನ್ ಬಾಂಡ್ ಆಗಿದೆಯಲ್ಲ, ದಟ್ ಈಸ್ ಇಂಟರ್ ಮಾಲಿಕ್ಯುಲರ್ ಬಾಂಡಿಂಗ್. ಆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದನ್ನ ಬ್ರೇಕ್ ಮಾಡಿ ಮೆಲ್ಟ್ ಆಗ್ಬೇಕಲ್ವಾ, ಸೊ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಓಕೆ, ಸೊ ಎಕ್ಸಾಂಪಲ್ ಯಾವ್ಯಾವುದು? ಹೈಡ್ರೋಕ್ಲೋರಿಕ್ ಆಸಿಡ್ ಹೌದು, SO2 ಹೌದು, NH3 ಹೌದು. ದೇ ಆಲ್ ಆರ್ ಮಾಲಿಕ್ಯುಲರ್ ಸಾಲಿಡ್ಸ್ ಇನ್ ಪೋಲಾರ್ ಸ್ಟೇಟ್. SO2 ದಲ್ಲಿ ಯಾರು ಡಾಮಿನೇಟಿಂಗ್ ಹೇಳಿ? ಆಕ್ಸಿಜನ್. NH3 ಅಲ್ಲಿ ನೈಟ್ರೋಜನ್. ಯಾವಾಗ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದೆಯೋ, ದೇ ಪುಲ್ ಎಲೆಕ್ಟ್ರಾನ್ ಟುವರ್ಡ್ಸ್ ದೆಮ್ಸೆಲ್ಫ್. ಅವ್ರ ಚಾರ್ಜ್ ನ ತನ್ನ ಕಡೆ ಸ್ಲೈಟ್ ಆಗಿ ತಗೊಂಡಿರುತ್ತೆ, ಹಂಗೆ ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ನಾನ್ ಪೋಲಾರ್ ಕಡೆಗೆ ಹೋಗೋಣ. ದೀಸ್ ಸಾಲಿಡ್ಸ್ ಆರ್ ಫಾರ್ಮ್ಡ್ ಫ್ರಾಮ್ ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ದಟ್ ಶೇರ್ ನಾನ್ ಪೋಲಾರ್ ಕೋವೆಲೆಂಟ್ ಬಾಂಡ್. ಓಕೆ, ಇವಾಗ ಸ್ಟೋರಿ ಚೇಂಜ್ ಮಾಡೋಣ. ಏನ್ ಹೇಳಿ, ನಾನು 60 kg ಇದ್ದೀನಿ ಅಂದ್ಕೊಳ್ಳಿ, ಇನ್ನೊಬ್ರು ಮಿಸ್ಟರ್ ಎ ಮಿಸ್ಟರ್ ಬಿ ಅಂತ ಕನ್ಸಿಡರ್ ಮಾಡಿ, ಇವನು 60 kg ಇದ್ದಾನೆ. ಸೊ ಬಂದಿರೋ ಪಿಜ್ಜಾನ ಏನ್ ಮಾಡ್ತಾರೆ ಹೇಳಿ? ದೇ ಬೋತ್ ವಿಲ್ ಏನ್ ಮಾಡ್ತಾರೆ? ಶೇರ್ ಈಕ್ವಲಿ ಏನ್ ಮಾಡ್ತಾರೆ? ಆ ಬಂದಿರುವಂತಹ ಚಾರ್ಜ್ ಅನ್ನ ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡು ಒಂದು ಬಾಂಡ್ ಅನ್ನ ಫಾರ್ಮ್ ಮಾಡಿರುತ್ತೆ. ಹಂಗಾದ್ರೆ ಈಕ್ವಲಿ ಶೇರ್ ಮಾಡ್ಕೊಳ್ತವೆ ಅಂತ ಆಯ್ತಾ? ಆ ಈಕ್ವಲಿ ಶೇರ್ ಮಾಡ್ಕೊಂಡಾಗ ಅವ್ರ ಮಧ್ಯೆ ಯಾವ ಒಂದು ಫೋರ್ಸ್ ಇರುತ್ತೆ? ದೇ ಹ್ಯಾವ್ ಲಂಡನ್ ಫೋರ್ಸ್ ಅಲ್ವಾ? ನೀವು ಸ್ಟೇಟ್ಸ್ ಆಫ್ ಮ್ಯಾಟರ್ ನ ಕರೆಕ್ಟ್ ಆಗಿ ಓದಿದ್ರೆ, ಈ ಲಂಡನ್ ಫೋರ್ಸ್, ಸ್ಟೇಟ್ಸ್ ಆಫ್ ಮ್ಯಾಟರ್ ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ, ಈ ಲಂಡನ್ ಫೋರ್ಸ್ ಬಗ್ಗೆ ನಾವು ಅದರಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಹಿಂಗೇನಾಗಿರುತ್ತೆ, ಮಾಲಿಕ್ಯೂಲ್ ಆರ್ಬಿಟಲ್ ಮಧ್ಯೆ ಇಲೆಕ್ಟ್ರಾನ್ಗಳು ರೌಂಡ್ ಹೊಡಿತಾ ಇರ್ತವೆ. ಇಲೆಕ್ಟ್ರಾನ್ ತಿರ್ಗಿ 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 ಒಂದೊಂದ್ಸಲ ಏನಾಗುತ್ತೆ, ಸಮ್ ಇಲೆಕ್ಟ್ರಾನ್ಗಳು ಇಲ್ಲಿ ಬಂದು ಕೂತ್ಬಿಡ್ತವೆ. ಓಕೆ, ಸೊ ಅವಾಗ ಇಲ್ಲಿ ಇದೆಯಲ್ಲ, ಇಲ್ಲಿ ಚಾರ್ಜ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಕೆಳಗಡೆ ಇಲೆಕ್ಟ್ರಾನ್ ಏನು ಒಂದ್ ಕಡೆ ಬಂದು ಕೂತ್ಬಿಟ್ಟಿದೆಯಲ್ಲ, ಅಲ್ಲಿ ನೆಗೆಟಿವಿಟಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಯಾವ್ದೋ ಒಂದು ಮಾಲಿಕ್ಯೂಲ್ ಅಲ್ಲೂ ಇದೇ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ ನೆಗೆಟಿವ್ ಇರೋದು, ಇದು ಪಾಸಿಟಿವ್ ಆಗಿ ಇಬ್ರು ಸೇರಿ ಒಂದು ಬಾಂಡ್ ಅನ್ನ ಫಾರ್ಮೇಶನ್ ಮಾಡ್ತಾರೆ. ಈ ಬಾಂಡ್ ಫಾರ್ಮೇಶನ್ ಮಾಡ್ತಿರಲ್ಲ, ಇದನ್ನ ಲಂಡನ್ ಫೋರ್ಸ್ ಅಂತ ಕರಿತೀವಿ. ಬಟ್ ಇಟ್ ಇಸ್ ವೆರಿ ವೀಕ್. ಯಾಕೆಂದ್ರೆ ಅದು ಒಂಥರ ತುಂಬಾ ಟೆಂಪ್ರವರಿ. ಯಾಕೆಂದ್ರೆ ಇಲೆಕ್ಟ್ರಾನ್ಗಳು ಒಂದೇ ಕಡೆ ಕೂರಲ್ಲ, ಮತ್ತೆ ಏನಾಗ್ತವೆ? ರಿವಾಲ್ವ್ ಆಗಿ ಒರಿಜಿನಲ್ ಸ್ಟೇಟ್ಗೆ ಹೋಗ್ತವೆ. ಅಲ್ಲಿವರೆಗೆ ಅವರಿಬ್ಬರ ಮಧ್ಯೆ ಏನೋ ಬಾಂಡಿಂಗ್ ಇತ್ತಲ್ಲ, ಅದನ್ನ ಏನಂತ ಕರಿತೀವಿ? ಲಂಡನ್ ಫೋರ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದೇ ಕಂಪ್ರೈಸ್ ಐದರ್ ಆಫ್ ದ ಆಟಮ್ಸ್ ಆರ್ ದ ಮಾಲಿಕ್ಯೂಲ್ ಫಾರ್ಮ್ಡ್ ಬೈ ದ ನಾನ್ ಪೋಲಾರ್ ಬಾಂಡ್. ನಾನ್ ಪೋಲಾರ್ ಬಾಂಡ್ ಯೂಶುವಲಿ ಚಾರ್ಜ್ ಇರೋದಿಲ್ಲ, ಅಂಡ್ ದೇ ಏನಿರೋದಿಲ್ಲ ಹೇಳಿ, ಫುಲ್ ಮಾಡ್ಕೊಂಡಿರಲ್ಲ. ದೇ ಆರ್ ಹೆಲ್ಡ್ ಬೈ ವೀಕ್ ಡಿಸ್ಪರ್ಷನ್ ಫೋರ್ಸ್. ವೀಕ್ ಡಿಸ್ಪರ್ಷನ್ ಫೋರ್ಸ್ ಇಂದ ಅವೆರಡು ಒಂದಕ್ಕೊಂದು ಜಾಯಿಂಟ್ ಆಗಿರ್ತವೆ. ಓಕೆ, ದ ಫಿಸಿಕಲ್ ನೇಚರ್ ಆಫ್ ನಾನ್ ಪೋಲಾರ್ ಸಾಲಿಡ್ ಇಸ್ ವೆರಿ ಸಾಫ್ಟ್ ಇನ್ ನೇಚರ್. ಫಿಸಿಕಲ್ ನೇಚರ್ ಏನಿರುತ್ತೆ, ಇಟ್ ಈಸ್ ವೆರಿ ವೆರಿ ಸಾಫ್ಟ್ ಇನ್ ನೇಚರ್. ಓಕೆ, ಎಕ್ಸಾಂಪಲ್ ಈಗ ನೋಡಿ, ಒಂದು BF3 ನ ಕನ್ಸಿಡರ್ ಮಾಡ್ತೀನಿ ನಾನು. BF3 ಅನ್ನ ಕನ್ಸಿಡರ್ ಮಾಡಿದ್ರೆ, BF3 ಅನ್ನ ಕನ್ಸಿಡರ್ ಮಾಡಿದ್ರೆ BF ಓಕೆ. ಸೊ ಫ್ಲೋರಿನ್ಗೆ ಹೈಯೆಸ್ಟ್ ನೆಗೆಟಿವಿಟಿ ಇದೆ ಕಂಪೇರ್ ಟು ಬೋರಿನ್. ಬೋರಿನ್ ಪಾಸಿಟಿವ್ ಇನ್ ನೇಚರ್. ಸೊ ಇಲ್ಲಿ ವೀಕ್ ವಂಡರ್ವಾಲ್ ಫೋರ್ಸ್ ಅಥವಾ ಲಂಡನ್ ಫೋರ್ಸ್ ಅಪ್ಲೈ ಆಗಲ್ವಾ? ಯಾಕೆ ಇಲ್ಲಿ ಅದನ್ನ ತಗೊಂಡೆ? ಏನಾಗಿರುತ್ತೆ ಈ ಕೇಸಲ್ಲಿ, ಈ ಚಾರ್ಜ್ ನೆಗೆಟಿವ್ ಮತ್ತೆ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಚಾರ್ಜ್ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಬಿಕೇಮ್ ನಾನ್ ಪೋಲಾರ್ ಅಂಡ್ ವೆರಿ ಸಾಫ್ಟ್ ಇನ್ ನೇಚರ್ ಅಲ್ವಾ? ಸೊ ಏನಾಗುತ್ತೆ, ಎಲ್ಲಾ ಒಂದು ಚಾರ್ಜ್ಗಳು ಕ್ಯಾನ್ಸಲೇಷನ್ ಆಗಿ ಇಲ್ಲಿ ನ್ಯೂಟ್ರಲ್ ಆಗ್ಬಿಡುತ್ತೆ. ಅದು ಅದಕ್ಕೆ ಏನಾಗಿರುತ್ತೆ, ಅದು ನಾನ್ ಪೋಲಾರ್ ಸಾಲಿಡ್ ಆಗಿರುತ್ತೆ. ದೇ ಡೋಂಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಡೋಂಟ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್ ಇಲ್ಲ ಅವ್ರ ಹತ್ರ. ಹಂಗಾಗಿ ಏನಾಗೋದಿಲ್ಲ ಹೇಳಿ, ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡ್ ಸೋ ದೇ ಆರ್ ಇನ್ಸುಲೇಟರ್. ಏನಾಗಿರುತ್ತೆ, ಅವು ಇನ್ಸುಲೇಟರ್ ಆಗಿರುತ್ತೆ. ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಯಾಕೆಂದ್ರೆ ಆ ಬಾಂಡ್ ಇದೆಯಲ್ಲ ಇಬ್ಬರ ಮಧ್ಯ, ಆ ಬಾಂಡ್ ಅನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ. ದಟ್ಸ್ ವೈ ದೇ ಆರ್ ಇನ್ಸುಲೇಟರ್ ಇನ್ ನೇಚರ್. ನಾನ್ ಪೋಲಾರ್ಗೆ ಎಕ್ಸಾಂಪಲ್ ಯಾವ್ದು ಹೇಳಿ? ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಹೈಡ್ರೋಜನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಅಯೋಡಿನ್ ಇರ್ಬೋದು. H ಬಾಂಡಿಂಗ್, Cl ಬಾಂಡಿಂಗು,
ಐ ಬಾಂಡಿಂಗ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ದೀಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಲ್ಲಿ ಇಬ್ರು ಏನ್ ಮಾಡ್ತಾರೆ, ಈಕ್ವಲಿ ಎಳಿತಾ ಇದ್ರೆ ಅಲ್ಲಿ ನ್ಯೂಟ್ರಾಲಿಟಿ ಇರುತ್ತೆ. ಸೊ ದೇ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ ಏನಾಗಿರುತ್ತೆ ಅಂತ ನೋಡೋಣ. The solid contain polar covalent bonds with hydrogen, fluorine, oxygen, nitrogen. Basically electronegative element ಅಂತ ಕನ್ಸಿಡರ್ ಮಾಡಿ. In these solid molecules are held together by strong bonding. ಏನಿರುತ್ತೆ, ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಮಧ್ಯೆ ಒಂದು ಬಾಂಡ್ ಇದೆ, ಇನ್ನೊಂದು ಆಕ್ಸಿಜನ್ ಜೊತೆ ಮತ್ತೊಂದು ಹೈಡ್ರೋಜನ್, ಓಕೆ, ಮತ್ತೊಂದು ಹೈಡ್ರೋಜನ್ ಜೊತೆ ಇನ್ನೊಂದು ಆಕ್ಸಿಜನ್ ನೈಟ್ರೋಜನ್. ಏನಾಗಿರುತ್ತೆ, ಈ ಇನ್ನೊಂದು ಏನು ಮಾಲಿಕ್ಯೂಲ್ಗಳಿದೆಯಲ್ಲ ಆ ಮಾಲಿಕ್ಯೂಲ್ ಜೊತೆಗೆ ಇವರು ಬಾಂಡ್ ಮಾಡ್ಕೊಂಡಿದ್ರೆ ಅದನ್ನ ಹೈಡ್ರೋಜನ್ ಬಾಂಡೆಡ್ ಅಂತ ಕರಿತೀವಿ. ಇಟ್ ಮೇ ಬಿ ಆಕ್ಸಿಜನ್, ಇಟ್ ಮೇ ಬಿ ನೈಟ್ರೋಜನ್, ಆರ್ ಇಟ್ ಮೇ ಬಿ ಫ್ಲೂರಿನ್, ಕ್ಲೋರಿನ್, ಎನಿಥಿಂಗ್. ಓಕೆ, ಸೊ ಏನಾಗಿರುತ್ತೆ, ಅವರ ಜೊತೆಗೆ ಒಂದು ಬಾಂಡಿಂಗ್ ಮಾಡಿ ಹೈಡ್ರೋಜನ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅದನ್ನ ಏನಂತ ಕರಿತೀವಿ ನಾವು, ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ದೇ ಆರ್ ವೆರಿ ಹಾರ್ಡ್ ಇನ್ ನೇಚರ್. ಏನಾಗಿರುತ್ತೆ, ತುಂಬಾ ಹಾರ್ಡ್ ಆಗಿರುತ್ತೆ ನೇಚರ್ ಅದರದ್ದು. ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ, ದೇ ಡೋಂಟ್ ಹ್ಯಾವ್ ಫ್ರೀ ಎಲೆಕ್ಟ್ರಾನ್. ಫ್ರೀ ಎಲೆಕ್ಟ್ರಾನ್ ಇದ್ರೆ ಮಾತ್ರ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತೇವೆ. ದೇ ಹ್ಯಾವ್ ವೊಲಟೈಲ್ ಲಿಕ್ವಿಡ್ ಸಾಫ್ಟ್ ಸಾಲಿಡ್ ಅಂಡರ್ ರೂಮ್ ಟೆಂಪರೇಚರ್. ಏನಾಗಿರುತ್ತೆ, ವೊಲಟೈಲ್ ಲಿಕ್ವಿಡ್ ಅಥವಾ ಸಾಫ್ಟ್ ಸಾಲಿಡ್ ಆಗಿರ್ತವೆ. ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಬಿಕಾಸ್ ಆಫ್ ಹೈಡ್ರೋಜನ್ ಅಂಡ್ ಎಲೆಕ್ಟ್ರೋನೆಗೆಟಿವ್ ಇಂಟರಾಕ್ಷನ್. ದೇ ಬಿಕೇಮ್ ಮೋರ್ ಸ್ಟ್ರಾಂಗ್. ಓಕೆ, ಯಾವ್ದು H2O ಇರ್ಬೋದು ಅಥವಾ CO2 ಇರ್ಬೋದು ಅಥವಾ ಇನ್ನೇನಿರುತ್ತಲ್ಲ ಐಸ್, ಡ್ರೈ ಐಸ್ ಇರ್ಬೋದು. ಇವೆಲ್ಲ ಏನು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಅಯಾನಿಕ್ ಸಾಲಿಡ್. ಇಲ್ಲಿ ನಮ್ಗೆ ಎಲ್ಲಾದ್ರಲ್ಲೂ ಹೆಸರೇ ಹೇಳ್ತಿದೆ ಏನು ಅಂತ. ಸೊ ಕನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆರ್ ಅಯಾನ್, ದೇ ಆರ್ ಹೆಲ್ಡ್ ಬೈ, ಏನಾಗಿರ್ತವೆ ಹೇಳಿ, ದೇ ಆರ್ ಹೆಲ್ಡ್ ಬೈ ಅರೇಂಜ್ಮೆಂಟ್ ಆಫ್ ಕ್ಯಾಟಯಾನ್ ಅಂಡ್ anion by strong coulombic force. ಏನಾಗಿರ್ತವೆ ಹೇಳಿ, ಅಯಾನ್ಸ್ ಏನ್ ಫಾರ್ಮೇಶನ್ ಆಗಿದೆಯಲ್ಲ ಅದರಲ್ಲಿರುವಂತಹ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಗಳು ತುಂಬಾ ಒಂದು ಸ್ಟ್ರಾಂಗ್ ಆಗಿ ಏನಾಗಿರ್ತವೆ, ಒಂದಕ್ಕೊಂದು ಹಿಡ್ಕೊಂಡಿರ್ತವೆ. ಓಕೆ, ಆನಯಾನ್ ಮತ್ತೆ ಕ್ಯಾಟಯಾನ್ಗಳು. ಇದನ್ನ ಅಯಾನಿಕ್ ಬಾಂಡ್ ಅಂತ, ಅಯಾನ್ಗಳು ಸೇರಿ ಮಾಡ್ಕೊಳ್ತಾ ಇರುವಂತಹ ಬಾಂಡ್ ಆಗಿರೋದಕ್ಕೆ ಅಯಾನಿಕ್ ಬಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಪರ್ಟಿ ಏನು, ದೇ ಆರ್ ಹಾರ್ಡ್ ಅಂಡ್ ಬ್ರಿಟಲ್. ಈಗ ಸೋಡಿಯಂ ಕ್ಲೋರೈಡ್ ಅನ್ನೇ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ, ಇಟ್ ಈಸ್ ಹಾರ್ಡ್ ಅಂಡ್ ಬ್ರಿಟಲ್ ಇನ್ ನೇಚರ್. ಬ್ರಿಟಲ್ ಇರುತ್ತೆ. ಅಯಾನಿಕ್ ಸಾಲಿಡ್ ಆಕ್ಟ್ಸ್ ಆಸ್ ಇನ್ಸುಲೇಟರ್ ಇನ್ ಇಟ್ಸ್ ಸಾಲಿಡ್ ಸ್ಟೇಟ್ ಅಂಡ್ ಇನ್ ಇಟ್ಸ್ ಮೋಲ್ಟನ್ ಆರ್ ಅಕ್ವಿಯಸ್ ಸ್ಟೇಟ್. ಯಾವಾಗ ಇದರ ಒಂದು ಮೋಲ್ಟನ್ ಅಥವಾ ಅಕ್ವಿಯಸ್ ಸ್ಟೇಟ್ ಅಲ್ಲಿ ನೀವೇನಾಗುತ್ತೆ ಅವಾಗ ಫ್ರೀ ಅಯಾನ್ಸ್ ತುಂಬಾ ಇರುತ್ತೆ. ಸೊ ಫ್ರೀ ಅಯಾನ್ಸ್ ಯಾವಾಗ ಇರುತ್ತೋ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ. ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಏನಾಗಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ತುಂಬಾನೇ ಹೈ ಇರುತ್ತೆ. ಬಿಕಾಸ್ ಅದನ್ನ ಆ ಒಂದು ಅಯಾನಿಕ್ ಬಾಂಡ್ ಅನ್ನ ಕಟ್ ಮಾಡಿ ಅದು ಮೆಲ್ಟ್ ಆಗ್ಬೇಕಲ್ವಾ. ಸೊ ಅರೇಂಜ್ಮೆಂಟ್ ಚೇಂಜ್ ಆಗ್ಬೇಕು. ಸೊ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಯಾವ್ಯಾವ್ದು ಅಯಾನಿಕ್ ಸಾಲಿಡ್ಸ್ ಹಂಗಂದ್ರೆ ಸೋಡಿಯಂ ಕ್ಲೋರೈಡ್ ಹೌದು, ಮೆಗ್ನೀಷಿಯಂ ಆಕ್ಸೈಡ್ ಹೌದು, ಜಿಂಕ್ ಸಲ್ಫೇಟ್ ಹೌದು, ಕ್ಯಾಲ್ಸಿಯಂ ಫ್ಲೂರೈಡ್ ಹೌದು. ಇವೆಲ್ಲ ಏನಾಗಿರ್ತವೆ, ಅಯಾನಿಕ್ ಸಾಲಿಡ್. ಈಗ ನಮ್ಮ ಟೇಬಲ್ ಸಾಲ್ಟ್ ಏನಿರುತ್ತೆ ದಟ್ ಇಸ್ ಆಲ್ಸೋ ಅಯಾನಿಕ್ ಸಾಲಿಡ್ ಆಗಿರುತ್ತೆ. ಇನ್ನೊಂದು ಮೆಟಾಲಿಕ್ ಸಾಲಿಡ್ ಅಂತ ಕರಿತೀನಿ. sea of free electron. ನೋಡಿ ಇಲ್ಲಿ orderly collection of positively ions surrounded by held together by sea of free electron. ನೋಡಿ ಕಾಣಿಸ್ತಿದ್ಯಲ್ಲ, ಎಲೆಕ್ಟ್ರಾನ್ಗಳ ಒಂದು ಸಮುದ್ರನೇ ಇರುತ್ತೆ. ಏನು ಸೆಂಟ್ರಲ್ ಏನು ಪಾಸಿಟಿವ್ ಅಯಾನ್ ಇದೆಯಲ್ಲ ಇದು ಎಲ್ಲ ಒಂದು ನೆಗೆಟಿವ್ ಅಯಾನ್ಗಳನ್ನ ಹಿಡ್ಕೊಂಡು ಇರುತ್ತೆ. ದೇ ಆರ್ ಸರೌಂಡೆಡ್ ಬೈ ಏನು sea of free electrons. ಓಕೆ, ದೇ ಹ್ಯಾವಿಂಗ್ ಹೈ ಎಲೆಕ್ಟ್ರಿಸಿಟಿ. ಓಕೆ, ಯಾವಾಗ ಸಿ ಆಫ್ ಎಲೆಕ್ಟ್ರಾನ್ ಇದೆ ಏನ್ ಬೇಕಾದ್ರೂ ಮಾಡು, ಐರನ್ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ಕಾಪರ್ ಇರ್ಬೋದು, ಈ ಮೆಟಲ್ ಗಳೆಲ್ಲ ದೇ ಆರ್ ವೆರಿ ಗುಡ್ ಕಂಡಕ್ಟರ್. ಯಾಕೆ ಹೇಳಿ, ಇಲೆಕ್ಟ್ರಾನ್ ಬೇಕಾದಷ್ಟಿದೆ, ಮೂವ್ ಆಗ್ಲಿ ಇಲೆಕ್ಟ್ರಾನ್, ಓಕೆ, ಏನು ಬೇಜಾರಿಲ್ಲ. ದಟ್ಸ್ ವೈ ದೇ ಆರ್ ಹೈಲಿ ಎಲೆಕ್ಟ್ರಿಕಲ್ ಇನ್ ನೇಚರ್, ಥರ್ಮಲ್ ಇನ್ ನೇಚರ್. ಓಕೆ, ಲಸ್ಟರ್ ಏನಿರುತ್ತೆ, ಹೊಳಪಿರುತ್ತೆ. ಆಮೇಲೆ ಅದನ್ನ ಏನ್ ಮಾಡ್ಬೋದು ಹೇಳಿ, ಅದನ್ನ ಹಾಳೆ ಮಾಡ್ಬೋದು. ಮೇಲೆ ದೇ ಆರ್ ಡಕ್ಟೈಲ್ ಏನಿರುತ್ತೆ ಹೇಳಿ, ರಾಡ್ ಮಾಡ್ಬೋದು. ಕಲರ್ಸ್ ಅನ್ನ ಕೆಲವು ಒಂದು ಎಲಿಮೆಂಟ್ ಗಳು ಎಕ್ಸಿಬಿಟ್ ಮಾಡ್ತವೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮೆಟಲ್ಸ್. ಓಕೆ, ಸೊ ಮೆಟಾಲಿಕ್ ಸಾಲಿಡ್ ಗೆ ಎಕ್ಸಾಂಪಲ್ ಯಾವುದು, ಕಾಪರ್ ಇರ್ಬೋದು, ಸಿಲ್ವರ್, ಗೋಲ್ಡ್ ಅಥವಾ ಮೆಗ್ನೀಷಿಯಂ, ಇದೆಲ್ಲ ಏನಿರುತ್ತೆ ಮೆಟಾಲಿಕ್ ಸಾಲಿಡ್ ಗೆ ಎಕ್ಸಾಂಪಲ್. ಸೊ ಕೋವೆಲೆಂಟ್ ನೇಚರ್ ಆರ್ ನೆಟ್ವರ್ಕ್ ನೇಚರ್ ಅಂದ್ರೆ ಏನು ಅಂತ ನೋಡೋಣ. ಸೊ ಇನ್ ವೈಡ್ ರೇಂಜ್ ಅಲ್ಲಿ ಏನಂತೀವಿ, ಅಡ್ಜಸೆಂಟ್ ಆಟಮ್ ಜೊತೆಗೆ ಥ್ರೂ ಔಟ್ ದ ಕ್ರಿಸ್ಟಲ್
ಫ್ರಮ್ ಜೇಂಟ್ ಮಾಲಿಕ್ಯೂಲ್ ಆರ್ ಲಾರ್ಜ್ ಮಾಲಿಕ್ಯೂಲ್ ಇದ್ರೆ, ಸೊ ನಾನ್ ಮೆಟಲ್ಸ್ ಇದ್ರೆ ದೇ ಹ್ಯಾವ್ ಕೋಲೆಂಟ್ ಬಾಂಡ್ ಅಂಡ್ ಅಡ್ಜಸೆಂಟ್ ಬಿಟ್ವೀನ್ ಯಾವ್ದಿರುತ್ತೆ ಹೇಳಿ. ಸೊ ಅಡ್ಜಸೆಂಟ್ ಆಟಮ್ ಜೊತೆಗೆ ಒಂದು ಬಾಂಡ್ ಫಾರ್ಮೇಶನ್ ಅಂದ್ರೆ ಅದನ್ನ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಅಂದ್ರೆ ಶೇರಿಂಗ್ ಆಫ್ ಇಲೆಕ್ಟ್ರಾನ್ ಆಗಿರಬೇಕು. ಸೊ ಏನೇನಿರುತ್ತೆ, ದೇ ಆರ್ ಹಾರ್ಡ್, ದೇ ಆರ್ ಡೈಮಂಡ್ ಅಂಡ್ ಸಾಫ್ಟ್ ಲೈಕ್ ಗ್ರಾಫೈಟ್, ಎರಡು ತರ ಇರುತ್ತೆ, ಸಾರಿ. ಅಂಡ್ ಐಸೋಟೋಪ್ಸ್ ಆಫ್ ಕಾರ್ಬನ್, ಕಾರ್ಬನ್ನಿನ ಐಸೋಟೋಪ್ ಬಹುರೂಪತೆ ಇದೆ, ಡೈಮಂಡ್ ಹೌದು, ಗ್ರಾಫೈಟ್ ಹೌದು, ಫುಲ್ಲರಿನ್ ಹೌದು, ದೇ ಆರ್ ಐಸೋಟೋಪ್ಸ್, ಬೇರೆ ಬೇರೆ ವಿಧದಲ್ಲಿ ತೋರಿಸುತ್ತೆ. ದೇ ಆರ್ ವೆರಿ ಗುಡ್ ಇನ್ಸುಲೇಟರ್ ಅಲ್ವಾ. ಗ್ರಾಫೈಟ್ ಅನ್ನೊಂದು ಬಿಟ್ರೆ, ಯಾಕೆಂದ್ರೆ ಅದ್ರಲ್ಲಿ ಇಲೆಕ್ಟ್ರಾನ್ಗಳು ಡಿಲೋಕಲೈಸ್ ಆಗಿರುತ್ತೆ, ಅಂದ್ರೆ ಹರಿಯುತ್ತೆ, ಬೇರೆ ಯಾವುದು ಇಲೆಕ್ಟ್ರಾನ್ಗಳು ಹರಿಯೋದಿಲ್ಲ, ಯಾಕಂದ್ರೆ ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ. ದಟ್ಸ್ ವೈ ದೇ ಆರ್ ಇನ್ಸುಲೇಟರ್. ಅಂಡ್ ಡ್ಯೂ ಟು ಫ್ರೀ ಎಲೆಕ್ಟ್ರಾನ್, ಗ್ರಾಫೈಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡ್ ಆಕ್ಟ್ಸ್ as a ಕಂಡಕ್ಟರ್, ಕಂಡಕ್ಟರ್ ತರ ಬಿಹೇವ್ ಮಾಡುತ್ತೆ ಅದು. ಓಕೆ, ಥ್ಯಾಂಕ್ ಯು.